ರೊಟ್ಟಿ ಗುಡ್ಗಾರ ಮಾಡೋದನ್ನ ನೋಡ್ಕೊಬರೋಣ ಬನ್ನಿ. ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಪುದೀನ, ಈರುಳ್ಳಿ, ಮೆಣಸು, ಜೀರಿಗೆ, ಈಗ ಟೊಮೆಟೊ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಕಲ್ಲರ್ಗಷ್ಟೇ ಬೇಡಿಗೆ ಮೆಣಸಿನ್ಕಾಯಿ, ಮೆಣಸಿರುತ್ತೆ ಖಾರಕ್ಕೆ. ನಾವು ತೊಗೊಂಡಿರೋಂಥ ಎಲ್ಲ ಸಾಮಾನು ಇದಕ್ಕೆ ಹಾಕ್ಕೋಬೇಕು. ಹುಣಸೆ ಹಣ್ಣು ಸ್ವಲ್ಪ ಹೆಚ್ಚಾಗಿ ತೊಗೋಬೇಕು, ಅವಾಗ ಹುಳಿಯಾಗಿರುತ್ತೆ ಟೇಸ್ಟು. ಮೆಣಸು ಖಾರ ಇರುತ್ತೆ. ಪುದೀನ ಟೇಸ್ಟ್ ಕೊಡುತ್ತೆ, ಪುದೀನ ಸ್ವಲ್ಪ ಹೆಚ್ಚಾಗಿ ತೊಗೊಬೇಕು. ಈರುಳ್ಳಿನೂ ಹಾಕ್ಕೊಬೇಕು ಜೊತೆಗೆ. ನೀರು ಹಾಕ್ಕೊಳ್ದಿರ ಪೇಸ್ಟ್ ಮಾಡಬೇಕಾಗತ್ತೆ. ಬಾಯಿ ಕೆಟ್ಟಿದಾಗ, ಜ್ವರ ಬಂದಿದ್ದಾಗ ಈ ಥರ ರೊಟ್ಟಿ ಗುಡ್ಗಾರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಉಪ್ಸಾರು ಅಂತೀವಲ್ವ, ಉಪ್ಸಾರು ಖಾರ ಅಂತೀವಲ್ಲ, ಅದೇ ಥರನೇ ಇದರಲ್ಲೂ ಗುಡ್ಗಾರ ಖಾರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಈಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದು ತವ ಕಾಯಕ್ಕಿಟ್ಕೊಂಡು ಹಾಕ್ತಾಯಿದ್ದೀನಿ ರೊಟ್ಟಿನ. ಕೈಯಲ್ಲಿ ತಟ್ಟಿದ್ದು ತಿಂದರೆ ಚೆನ್ನಾಗಿರುತ್ತೆ, ತೆಳುವಾಗಿ ಬರುತ್ತೆ, ಏನು ಕಚ್ಕೊಳ್ಳಲ್ಲ, ತೆಳುವಾಗಿ ಎದ್ದೇಳುತ್ತೆ ರೊಟ್ಟಿ. ಎಣ್ಣೆ ಹಾಕ್ಕೊಂಡು 2 ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಎದ್ದೇಳುತ್ತೆ. ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಯಾವಾಗೂ ರೈಸ್ ಐಟಮ್ ಅಂತ ಅಂದಾಗ ಈ ಥರ ಗುಡ್ಗಾರ ರೊಟ್ಟಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಕೆಳಗೆ ಮೇಲೆ ಎಲ್ಲ ಬೇಯಿಸ್ಕೊಬೇಕು. ಈಗ ರೊಟ್ಟಿ ಗುಡ್ಗಾರ ತಿಂದು ಟೇಸ್ಟ್ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.